ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಹಾಗೆ ಬಂದ ನಂತರ ಏನು ಮಾಡಬೇಕು ನಾವು ಅಂತ ಹೇಳ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆಯಲು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ. ಈ ಕಾರಣಕ್ಕೆ ನಾವೆಲ್ಲರೂ ರಾಯರ ಮಂತ್ರಾಲಯಕ್ಕೆ ಹೋಗುತ್ತೇವೆ. ಹಾಗಾದರೆ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಏನು ಮಾಡಬೇಕು ಗೊತ್ತಾ ನಿಮಗೆ? ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನಂತರ ನಾವು ಏನು ಮಾಡಬೇಕು ನಾನು ಹೇಳ್ತೀನಿ ಕೇಳಿ. ಮಂತ್ರಾಲಯದ ಯಾತ್ರೆಯನ್ನು ಆರಂಭಿಸುವ ಮುನ್ನ ಹೀಗೆ ಮಾಡಿ. ಮೊದಲು ನಿಮ್ಮ ಮನೆ ದೇವರಿಗೆ ಹಾಗೆ ಗಣೇಶನ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸಿ. ಹಾಗೆ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ನೀವು ನಿಮ್ಮ ಮನಸ್ಸಲ್ಲಿ ನಿಮಗೆ ಏನು ಆಗಬೇಕು ಅದನ್ನು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ನಾವು ರಾಯರ ಮಂತ್ರಾಲಯಕ್ಕೆ ಮತ್ತು ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ ನೀವು ಮಂತ್ರಾಲಯಕ್ಕೆ ಹೋಗುವ ಮುನ್ನ ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಹೋಗಿ. ಹಾಗೆ ಮಂತ್ರಾಲಯಕ್ಕೆ ಹೋಗುವ ಮುನ್ನ ನೀವು ಮನಸ್ಸಲ್ಲಿ ಇಟ್ಕೊಬೇಕಾದ ವಿಷಯ ಏನಂದರೆ ಧೂಮಪಾನ ಮದ್ಯಪಾನವನ್ನು ತ್ಯಜಿಸಬೇಕು. ಅಂದರೆ ಎಲ್ಲರೂ ಅದು ಅಭ್ಯಾಸ ಇರಲ್ಲ. ಅಕಸ್ಮಾತು ಅಭ್ಯಾಸ ಇರೋರಾದರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಇದು ನನ್ನ ಕೈಲಿ ಆಗದೇ ಇಲ್ಲ ಅನ್ನೋರು, ನೀವು ಮಂತ್ರಾಲಯಕ್ಕೂ ಹೋಗಿರ್ತೀರಲ್ವ, ಅಷ್ಟು ದಿನನಾದರೂ ನೀವು ಇದನ್ನೆಲ್ಲ ಕೆಟ್ಟ ಅಭ್ಯಾಸವನ್ನು ಬಿಡಬೇಕು. ನೀವು ಮಂತ್ರಾಲಯದಲ್ಲಿ ಇರುವವರೆಗಾದ್ರೂ ಅವುಗಳನ್ನೆಲ್ಲ ತ್ಯಜಿಸಲೇಬೇಕು. ಹಾಗೆ ನೀವು ಮಂತ್ರಾಲಯಕ್ಕೆ ಬಂದ ನಂತರ ಏನು ಮಾಡಬೇಕು ಗೊತ್ತಾ? ಅಲ್ಲಿ ಹೋಗಿ ಅಲ್ಲಿ ಮಂತ್ರಾಲಯ ಪಕ್ಕದಲ್ಲೇ ಮನೆಗಳು ಹಾಗೆ ಅತಿಥಿ ಗೃಹಗಳೆಲ್ಲ ಇರುತ್ತೆ. ನಾವು ಅಲ್ಲೇ ಇರಬಹುದು. ಹಾಗೆ ಅಲ್ಲಿನ ಸಂಪ್ರದಾಯ ಏನೇನಿದೆ ಅಲ್ವಾ, ಆ ಸಂಪ್ರದಾಯನೆಲ್ಲ ನಾವು ಪಾಲಿಸಲೇಬೇಕು ಕಡ್ಡಾಯವಾಗಿ. ಹಾಗೆ ಅಲ್ಲಿ ನಾವು ಪ್ಯಾಂಟು ಶರ್ಟು ಅದನ್ನೆಲ್ಲ ಹಾಕೊಂಡು ಹೋಗುವಂಗಿಲ್ಲ. ಸೀರೆ ಉಟ್ಕೊಂಡು ಮತ್ತು ಗಂಡಸರಾದರೆ ಪಂಚೆ ಶಲ್ಯ ಎಲ್ಲ ಹಾಕ್ಕೊಂಡು ಹೋಗಬೇಕಾಗುತ್ತೆ. ರಾಯರ ಸನ್ನಿಧಾನದಲ್ಲಿ ಪ್ರವೇಶಿಸುವ ಮುನ್ನ ಪವಿತ್ರ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮಂಚಾಲಮ್ಮನ ದರ್ಶನ ಪಡೆಯಿರಿ. ಬೃಂದಾವನ ದರ್ಶನ ಮಾಡುವ ಮೊದಲು ನಿಮ್ಮ ಕೈಲಾದಷ್ಟು ಮೌನವಾಗಿರಬೇಕು. ಹಾಗೆ ಅಂಗಳದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಬಹುಮುಖ್ಯವಾಗಿ ತಾಳ್ಮೆಯಾಗಿ ಇರಬೇಕು. ಹಾಗೆ ನಿಮ್ಮ ಬಲಗೈಯಲ್ಲಿ ತುಳಸಿಯನ್ನು ಇಟ್ಕೊಂಡು ನಿಮ್ಮದು ಏನು ಸಂಕಲ್ಪ ಇದೆ ಅದನ್ನು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಹೇಳ್ಕೋಬೇಕು. ಹಾಗೆ ನೀವು ಮಂತ್ರಾಲಯ ಆವರಣದಲ್ಲಿ ಕೆಟ್ಟ ಮಾತು ಕೆಟ್ಟ ವರ್ತನೆ ದೇವಾಲಯ ಆವರಣದಲ್ಲಿ ದಯವಿಟ್ಟು ಯಾರು ಮಾಡಬೇಡಿ. ಹಾಗೆ ರಾಯರು ಎಂದಿಗೂ ಮೆಚ್ಚುವುದಿಲ್ಲ. ಹಾಗೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಹಾಗೆಲ್ಲ ಯಾರೂ ಮಾಡಲ್ಲ. ಆ ಥರ ಏನಾದರೂ ಮಾಡಿದ್ರೆ ಯಾವ ದೇವರು ಕೂಡ ನಮ್ಮನ್ನ ಮೆಚ್ಚೋದಿಲ್ಲ. ಹಾಗೆ ರಾಯರು ಕೂಡ ನಮ್ಮನ್ನು ಮೆಚ್ಚುವುದಿಲ್ಲ. ಬೃಂದಾವನವನ್ನು ಪ್ರವೇಶಿಸಿದಾಗ ಸೌಂಡ್ ಮಾಡಬಾರ್ದು. ದೇವಸ್ಥಾನದೊಳಗಡೆ ಶಾಂತವಾಗಿರಬೇಕು. ಮನಸ್ಸಿನಲ್ಲಿ ಮಂತ್ರವನ್ನು ನೀವು ಹೇಳ್ಕೋಬೇಕು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಎಲ್ಲ ಬಿಟ್ಬಿಟ್ಟು ನೀವು ಓಂ ಗುರು ರಾಘವೇಂದ್ರಾಯ ನಮಃ ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೋಬೇಕಾಗುತ್ತದೆ. ಹಾಗೆ ನೀವು ಮಂತ್ರಾಲಯದಿಂದ ವಾಪಸ್ಸು ಮನೆಗೆ ಬಂದಮೇಲೆ ಏನು ಮಾಡಬೇಕು ಅಂದರೆ, ನೀವು ಸುಸ್ತಾಗಿದ್ದರೆ ರೆಸ್ಟ್ ತಗೊಂಡು ಮಂತ್ರಾಲಯದಿಂದ ಮನೆಗೆ ಬಂದಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಮಂತ್ರಾಕ್ಷತೆ ಕೊಟ್ಟಿರ್ತಾರಲ್ವ, ಅದನ್ನು ದೇವ್ರ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ. ಹಾಗೆ
ಡಬ್ಬಿ ಕೆಳಗಡೆ ಒಂದೆರಡು ತೂತು ಮಾಡಿ ಪೇಪರ್ ಹಾಕ್ಬಿಟ್ಟು ಡಬ್ಬಿಯಲ್ಲಿ ಮುಚ್ಚಿಟ್ಕೊಳ್ಳಿ. ನೀವು ಶುಭ ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ದೀರಾ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ತಲೆ ಮೇಲೆ 2 ಕಾಳು ಹಾಕ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನನಗೆಲ್ಲ ಒಳ್ಳೇದು ಮಾಡಲಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಮಂತ್ರಾಕ್ಷತೆ ತಲೆ ಮೇಲೆ ಹಾಕೋಬೇಕಾಗಿರುತ್ತೆ. ಹಿಂದಿರುಗಿದ ಮೇಲೆ ನೀವು ಇದನ್ನು ದೇವ್ರ ಮನೇಲಿಟ್ಟು ಈ ಥರ ಸ್ಟೋರೇಜ್ ಮಾಡ್ಬೋದು. ಹಾಗೆ ಮಂತ್ರಾಕ್ಷತೆಯನ್ನು ನೀವು ದೇವ್ರ ಮನೇಲಿಟ್ಟು ನೀವು ಒಳ್ಳೆ ಕೆಲಸಕ್ಕೆ ಯಾವಾಗ ಹೋಗ್ತೀರಾ ಆವಾಗೆಲ್ಲ ನಿಮ್ಮ ಗುರಿ, ನಿಮ್ಮ ಯಶಸ್ಸನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಅದನ್ನು ನೀವು ಇಟ್ಕೊಬೋದು ತುಂಬ ದಿನದ ಗಂಟ. ರಾಯರ ಸನ್ನಿಧಾನದಿಂದ ವಾಪಸ್ ಬಂದಮೇಲೆ ಫಸ್ಟು ನೀವು ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಬೇಡಿ. ಫಸ್ಟು ಅಲ್ಲಿಂದ ಏನೇನು ತಂದಿರ್ತೀರ ಅಲ್ವಾ ಅದನ್ನೆಲ್ಲ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ ಹಾಗೆ ಅದನ್ನು ನೀವು ತಲೆ ಮೇಲೆ ಹಾಕೋಬೇಕು. ರಾಯರ ದಿವ್ಯ ಸನ್ನಿಧಾನದಲ್ಲಿ ನೀವು ಒಳ್ಳೆಯ ವಿಚಾರಗಳು ಪ್ರಾಮಾಣಿಕವಾಗಿರಬೇಕು. ಹಾಗೆ ಒಳ್ಳೆಯ ವಿಚಾರವನ್ನು ಕೂಡ ಮಾಡಲೇಬೇಕು. ಹಾಗೆ ಮಾಡೋಕ್ಕಾಗಿಲ್ಲ ಅಂದರೂ ಪ್ರಯತ್ನ ಕೂಡ ಮಾಡಲೇಬೇಕು. ಹಾಗೆ ನೀವು ರಾಯರ ಸನ್ನಿಧಾನದಿಂದ ವಾಪಸ್ ಬಂದಮೇಲೆ ಕೆಟ್ಟ ಕೆಲಸ ಯಾವುದೂ ಮಾಡಬಾರ್ದು. ಹಾಗೆ ಒಳ್ಳೆಯ ವಿಚಾರ ಮಾಡಿ ಹಾಗೆ ಪ್ರಾಮಾಣಿಕವಾಗಿ ಹಾಗೆ ಸತ್ಯವಾಗಿ ಇರುವುದಕ್ಕೆ ನೀವು ಟ್ರೈ ಮಾಡಿ. ರಾಯರು ನಿಮ್ಮ ಕೈ ಹಿಡ್ದು ಖಂಡಿತ ಮುಂದೆ ನಡೆಸ್ತಾರೆ. ನಮ್ಮ ಒಳ್ಳೆತನ ಇದ್ದರೆ ನಮ್ಮನ್ನು ರಾಯರು ಕೈ ಹಿಡ್ದು ನಮ್ಮನ್ನು ನಡೆಸ್ತಾರೆ ಅಂತ ನನ್ನ ನಂಬಿಕೆ. ನೀವು ಎಲ್ಲರೂ ನಂಬಿ ಪೂಜೆ ಮಾಡಿ ಹಾಗೆ ರಾಯರನ್ನ ನಿಮ್ಮ ಮನೆಗೆ ಏನಾದರೂ ಕರ್ಕೊಂಬರಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ರಾಯರನ್ನ ಮನೆಗೆ ಕರ್ಕೊಬಂದು ಪ್ರತಿ ಗುರುವಾರನೂ ರಾಯರನ್ನ ಮನೆಯಲ್ಲಿ ಪೂಜೆ ಮಾಡಿ. ಹಾಗೆ ಪ್ರತಿ ಗುರುವಾರ ನೀವು ನಾನ್ ವೆಜ್ನ ತಿನ್ನೋದನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈಗಾಗಲೇ ಎಲ್ಲ ವೀಡಿಯೋಗಳ್ನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೊಂದೇ. ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ದಯವಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ಥರ ವೀಡಿಯೋನ ಹಾಕ್ತೀನಿ. ನನಗೆ ಎಷ್ಟು ಆಗುತ್ತೋ ಅದನ್ನು ಪ್ರಯತ್ನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಈ ಹಿಂದೆ ಎಲ್ಲ ವೀಡಿಯೋಗಳು ಇದೆ, ಆ ವೀಡಿಯೋನೆಲ್ಲ ತೆಗೆದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ.